ಕಣ. ಸ್ಟ್ರಾಂಗ್ ಆಗಿ ಒಂದು ಟೀ ಕೊಡು. ₹2 ಟೀದು ಕೊಡು. ನನ್ ಟೀ ಶಾಪ್ ಸುಟ್ಟೋಗಿ ಈಗ ಹೆಂಗೋ ಹೊಸದಾಗಿ ಶುರು ಮಾಡ್ಕೊಂಡಿದೀನಿ. ದುಡ್ಡು ಕೊಡು ಅಂದ್ರೆ ಮಣ್ಣು ಕೊಡ್ತಿದ್ಯಾ? ನಿಮ್ ಭೂಮಿಗೆ ಚಿನ್ನದ ಬೆಲೆ ಬಂದಿದ್ಯಂತೆ. 1 ಎಕರೆಗೆ 1 ಲಕ್ಷ ಆದ್ರೆ 1 ಹಿಡಿ ಮಣ್ಣಿಗೆ 1 ಲೋಟ ಟೀ ಬರೋದಿಲ್ವಾ? ಎಕ್ಸಾಕ್ಟ್ಲಿ ರೈಟ್. ಪಾಯಿಂಟ್ ಟು ಬಿ ನೋಟೆಡ್. ಸೀರಾ ಇವನು ಯಾವನೋ ಭಯೋತ್ಪಾದಕ ಇದ್ದಂಗ ಅವನಲ್ಲೋ. ಅಯ್ಯೋ ನಿನ್ ಬಾಯಿಗೆ ಮಣ್ಣಾಕ. ಕೈಯಲ್ಲಿ ಕಾಸಿಲ್ಲ ಅಂದ್ರೆ ಟೀ ಯಾಕೆ ಕುಡ್ದೆ? ಯಾವ್ರಯ್ಯ ನಿಂದು? ಕಟ್ಕೊಂಡೂರು ಬಿಟ್ಟು ಬಂದೂರು, ಇದ್ರೆ ಈ ಊರು, ಎದ್ರೆ ಮುಂದ್ಲೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಒತ್ತೋಟ ಮಾತಾಡ್ತಿಲ್ಲ. ನಮ್ಮೂರಿಗೆ ಬರಬಾರ್ದವ್ರೆಲ್ಲ ಬಂದು ಆಗ್ಬಾರ್ದೆಲ್ಲ ಆಗ್ತಾ ಕೂತದೆ. ನೀನ್ ಯಾರು, ಯಾಕೆ ಬಂದಿದೀಯಾ? ನೀವು ಅಣ್ಣು ಮಲ್ಲಿಕಾ ಯಾರ ಜೊತೆನೂ ಓಡ್ ಹೋದ್ಲು ಅನ್ನೋ ಕೆಟ್ಟ ಸುದ್ದಿ ಮಾತ್ರ ಹೇಳ್ಬೇಡ. ಅಂತ ಸುದ್ದಿನ ಕೇಳೋದಕ್ಕೆ ನನ್ನ ಜೀವನದಲ್ಲಿ ಯಾವತ್ತೂ ಇಷ್ಟಪಡೋದಿಲ್ಲ. ನಾನು ಹೇಳ್ಬೇಕಂತಿರೋ ಸುದ್ದಿನೂ ಅದೇನೇ ಅಣ್ಣ. ಭಯ ಮತ್ತೆ ಕಣ್ಣೀರು ಇವೆರಡಕ್ಕೂ ಇಲ್ಲಿ ಜಾಗ ಇಲ್ಲ. ನಾನದನ್ನ ಮುಟ್ಟಲ್ಲ. ತಗೋದಿಲ್ಲ. ಬೇಡ ಬೇಡ, ಇದೇ ನಮ್ಮಮ್ಮನ್ ಸಾಯಿಸಿದ್ದು. ನಂಗೆ ಇದನ್ ಕಂಡ್ರೆ ಭಯ ಆಯ್ತದೆ. ನಂಗೆ ಬೇಡ. ಉಗ್ರಿ ಬಾ ಹೋಗೋಣ. ಬೇಡ ಅದು. ಹಾವನ್ ಕಂಡು ಹೆದರೋರ್ಗೆ ಹಾವನ ಕೈ ಹಿಡ್ದಾಗ್ಲಾದ್ರೆ ಭಯ ಬಿಟ್ಟು ಹೋಗೋದು. ನಿನ್ನ ಈ ಅಳು ಆಕ್ರೋಶ ಆಗಬೇಕು. ನಿನ್ನ ಭಯ ಬೇರೆಯವರಲ್ಲಿ ಭಯೋತ್ಪಾದನೆ ಮಾಡಬೇಕು. ನಿನ್ನ ತಾಯಿನ ಕೊಂದವ್ರನ್ನ ನೀನು ಕೊಲ್ಬೇಕು. ಇವರು ಮುಂಚೆ ನಿನ್ನ ಹಾಗೆ ಇದ್ರು.
ಒಬ್ಳ ಅಪ್ಪ ಅಮ್ಮನ ಜಮೀನ್ದಾರ ಜೀವಂತವಾಗಿ ಸುಟ್ಟು ಹಾಕಿದ್ರೆ ಇನ್ನೊಬ್ಬಳನ್ನ ಹಾಡ್ ಹಗ್ಲಲ್ಲೇ ಪೊಲೀಸ್ ಸ್ಟೇಷನ್ ಕಾನ್ಸ್ಟೇಬಲ್ ಒಬ್ಬ ರೇಪ್ ಮಾಡ್ದ. ಅವರಿಬ್ಬರನ್ನ ಉಡಾಯಿಸಿದ್ದು ಇದು. ತಿಳ್ಕೊ, ಹಿಂಸೆಗೆ ಹಿಂಸೆಗೆ ಮದ್ದು. ಆವತ್ತು ನಿನ್ನ ಕೈಗೆ ಮೆಹಂದಿ ಹಚ್ಚಲಿಲ್ಲ ಅಂತ ಇವತ್ತು ಈ ರಕ್ತದ ಮೆಹಂದಿ ಹಚ್ಕೊಂಡು ಬಂದಿದೀಯ ಅಮ್ಮ. ನಿಮ್ ಮಗ್ಳಂಗ ತಪ್ಪು ದಾರಿ ತುಳ್ದೆಪ್ಪ, ದಯವಿಟ್ಟು ನನ್ನ ಕ್ಷಮಿಸಪ್ಪ. ತಿಳಿದೇನೋ ನಾನು ನಿನ್ ಮನಸ್ಸನ್ನ ನೋಯಿಸಿದ್ದೀನಿ. ದಯವಿಟ್ಟು ನನ್ ಕ್ಷಮಿಸ್ಬಿಡಮ್ಮ. ನೀವ್ ದೊಡ್ಡವರು, ಹಂಗನ್ಬೇಡಿ. ನನ್ ಯಾವತ್ತೂ ನಿಮ್ಮನ್ ಬಿಟ್ಟು ಹೋಗಲ್ಲಪ್ಪ. ಈ ಬ್ಲಾಸ್ಟ್ ಅಲ್ಲಿ ಒಬ್ರು ಬದುಕುಳಿದಿಲ್ಲ ಅಂದ್ರೆ ಇದು ಪ್ಲಾನ್ ಆಫ್ ಎ ಮಾಸ್ಟರ್ ಮೈಂಡ್. ಕೂಂಬಿಂಗ್ ಆಪರೇಷನ್ ಅನಿವಾರ್ಯ ಅನ್ಸುತ್ತೆ. ಸರ್, ಹೂವೈನೆ ನಕ್ಸಲ್ ಆಗಿ ರಿವೆಂಜ್ ತಗೊಂಡಿದ್ದಾನೆ. ಸರ್, ಹಳ್ಳಿ ಹುಡುಗರನ್ನೆಲ್ಲ ನಕ್ಸಲೈಟ್ಸ್ ಆಗಿ ಕನ್ವರ್ಟ್ ಮಾಡಿದ್ದಾನೆ. ಈಗ ಹೂವೈನ್ಗೆ ಮ್ಯಾಪ್ ರೀಡಿಂಗ್, ಕೋಡೆಡ್ ಕಮ್ಯುನಿಕೇಶನ್, ಹ್ಯಾಂಡ್ಲಿಂಗ್ ಆಫ್ ವೆಪನ್ಸ್ ಎಲ್ಲ ಗೊತ್ತು. ತಾವ್ಯಾಕೆ ಬರಕ್ ಹೋದ್ರಿ? ದೊಡ್ಡವರು ಹೇಳ್ಕಳ್ಸಿದ್ರೆ ನಾನೇ ಬರ್ತಾ ಇದ್ನಲ್ಲ. ಹೊರಗಡೆಯಿಂದ ಯಾರೇ ನಮ್ಮ ಊರಿಗೆ ಬಂದ್ರು ಅವ್ರನ್ನ ವಿಚಾರಿಸ್ಕೊಡೋದು ನನ್ನ ಕರ್ತವ್ಯ. ಏನಿನ್ ಹೆಸರು? ನನಗೆ ಹೆಸರಿಲ್ಲ, ಆದ್ರೆ ನನ್ನ ಉದ್ದೇಶಕ್ಕೊಂದು ಹೆಸರಿದೆ. ಅದಕ್ಕೆ ಕ್ರಾಂತಿ ಹೋರಾಟ ಅಂತ ಕರೀತಾರೆ. ಯಾವ ಊರು ನಿಂದು? ಇಲ್ಲಿಗೆ ಯಾಕೆ ಬಂದೆ? ಕಟ್ಕೊಂಡವರು ಬಿಟ್ಟು ಬಂದವರು ಇದ್ರೆ ಈ ಊರು, ಎದ್ರೆ ಮುಂದೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಈಗ ಈ ಊರನ್ನ ಕಾಪಾಡಕ್ ಬಂದಿದ್ದೇನೆ. ನಿನಗೆ ನಿನ್ನದೇ ಆದ ಒಂದು ಹೆಸರಿಲ್ಲ, ನಿಂದು ಅಂತ ಒಂದು ಊರಿಲ್ಲ. ನೀನ್ ನಮ್ಮೂರ್ನ ಹೇಗೆ ಕಾಪಾಡ್ತೀಯ? ಎಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಇದೆಯೋ ಅದೇ ನಮ್ಮೂರು. ಆಂಧ್ರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಹಾರಾಷ್ಟ್ರ, ಒರಿಸ್ಸಾ, ಒಟ್ಟು 14 ರಾಜ್ಯಗಳಲ್ಲಿ ನೆತ್ತರ ಕೋಡಿ ಹರಿಸಿದೀವಿ. ನೋಡ್ತಾ ಇರಿ, ಎಲುಬಿನ ಗೊಬ್ಬರ ಹಾಕಿ ರಕ್ತದ ಬೀಜ ನೆಟ್ಟು
ಸಮಾನತೆ ಅನ್ನೋ ಸಾಮ್ರಾಜ್ಯ ಕಟ್ತೀವಿ. ಅದು ಸಮಾನತೆ ಸಾಮ್ರಾಜ್ಯ ಅಲ್ಲ, ಸಂಕಟದ ಸಾಮ್ರಾಜ್ಯ. ಹಿಂಸೆಯಿಂದ ಕಟ್ಟೋ ಸಾಮ್ರಾಜ್ಯ ಯಾವತ್ತೂ ಶಾಶ್ವತ ಅಲ್ಲ. ಅದೆಷ್ಟೇ ಶ್ರೀಮಂತವಾಗಿದ್ರೂ ರಾವಣ ರಾಜ್ಯ ಒಳ್ಳೆಯದಲ್ಲ. ಇಡೀ ಜಗತ್ತು ಗೌರವಿಸೋದು ಗಾಂಧಿನ, ಹಿಟ್ಲರ್ನಲ್ಲ. ನನಗೆ ಗಾಂಧಿ ಆಗೋ ಆಸೆನೂ ಇಲ್ಲ. ರೋಡಿಗೊಂದು ಹೆಸರಾಗಿ ಸರ್ಕಲ್ಗೊಂದು ಸ್ಟ್ಯಾಚು ಆಗಿ ನಿಲ್ಲೋದಕ್ಕೆ ನಾ ರೆಡಿ ಇಲ್ಲ. ಬಂದೂಕಿನ ನಳಿಕೆಯಿಂದ ಸಮಾಜನ ಬದಲಾಯಿಸೋ ನಂಬಿಕೆ ನಂದು. ತಾವು ಬೇಕಾದ್ರೆ ನಮ್ಮ ಜೊತೆ ಸೇರ್ಕೋಬಹುದು. ನೀನ್ ನೋಡ್ತಾ ಇದ್ರೆ ದಾರಿ ತಪ್ಪಿದ ಚಿಕ್ಕ ತಮ್ಮನ್ ನೋಡಿದಾಗ ಅನ್ನಿಸ್ತಾ ಇದೆ. ತಮ್ಮ ನೋಡ್ತಾ ಇದ್ರೆ ಧರ್ಮಕ್ಕೆ ಕಟ್ಬಿದ್ರೆ ದೊಡ್ಡ ಅಣ್ಣನ ತರ ಕಾಣಿಸ್ತಾ ಇದ್ರ. ಅಲ್ಲ ಸ್ವಾಮಿ, ನಿಮ್ ಹೆಂಡ್ತಿನ ಕೊಂದವ್ರನ್ನ ಓಡಾಯಿಸಿದವ್ರು ನಾವು. ಒಂದ್ ಥ್ಯಾಂಕ್ಸ್ ಹೇಳ್ಬೇಡ್ವಾ? ವಿಪರ್ಯಾಸ ನೋಡಿ, ಆ ಪೊಲೀಸ್ನವರು ತಮ್ಮೇಲೆ ಗುಬೆ ಕೂರಿಸಿದ್ದಾರೆ. ಯಾರೇನ್ ಬೇಕಾದ್ರೂ ಮಾಡ್ಲಿ, ನನ್ನ ಮನಸ್ಸಾಕ್ಷಿ ಶುದ್ಧವಾಗಿದೆ. ಒಂದು ಸಾವಿನಿಂದ ಆಗೋ ದುಃಖನ ಇನ್ನೊಂದು ಸಾವು ಸರಿಪಡಿಸೋಕ್ಕಾಗಲ್ಲ. ಹಿಂಸೆಯಿಂದ ಹಿಂಸೆ ಹುಟ್ಟುತ್ತೆ. ಹೌದು, ಹೀಗ ಅಮಾಯಕ ಹುಡುಗರನ್ನ ದಾರಿ ತಪ್ಪಿಸ್ತಾ ಇದೆಯಲ್ಲ, ಇದು ನ್ಯಾಯನಾ? ಇವರೆಲ್ಲರೂ ಅಮಾಯಕರು ಅನ್ಕೊಂಡಿದ್ರ ತಾವು? ಒಬ್ಬೊಬ್ರು ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಅಲ್ಲಿ ಡಬಲ್ ಡಿಗ್ರಿ ತನಕ ಓದ್ದವರು. ವಿ ಆರ್ ಆಲ್ ವೆಲ್ ಕ್ವಾಲಿಫೈಡ್ ಪೀಪಲ್, ತಿಳ್ಕೊಳ್ಳಿ. ನಾಟ್ ಬ್ರೂಟ್ಸ್. ಎಲ್ಲರೂ ಒಂದು ಸಿದ್ಧಾಂತಕ್ಕೋಸ್ಕರ ಹೋರಾಡ್ತಾ ಇದೀವಿ. ಮನುಷ್ಯನ ಕೊಲ್ಲೋದಕ್ಕೆ ಸಿದ್ಧಾಂತ ಬೇಕಾ? ಡಿಗ್ರಿ ಬೇರೆ ಬೇಕಾ? ವಿದ್ಯೆ ಇರೋದು ಮನುಷ್ಯನ ಕಾಪಾಡೋದಕ್ಕೆ, ಕೊಲ್ಲೋದಕ್ಕಲ್ಲ. ಸಮಾಜನ ಸರಿಪಡಿಸೋದಕ್ಕೆ ಬೇಕಾದಷ್ಟು ಒಳ್ಳೆ ದಾರಿಗಳಿದೆ. ಆದ್ರೆ ನೀನ್ ಹೋಗ್ತಿರೋ ದಾರಿ ಸರಿಯಲ್ಲ. ನೀವು ನಿಮ್ ದಾರಿಲೇ ಹೋಗಿ, ನಾವು ನಮ್ ದಾರಿಲಿ ಹೋಗ್ತೀವಿ. ಆದ್ರೆ ತಿಳ್ಕೊಳ್ಳಿ, ಕಡೆ ಗೆಲ್ಲದ್ ನಾವೇ. ಏನೋ ಸಾಧಿಸ್ತಾರಂದ್ರೆ ಈ ತರ ಚಕ್ಕಂ ಬಕ್ಕಳ ಹಾಕೊಂಡು ಕೂತಿದ್ದಾರೆ. ಹಂಗ ಅನ್ಬೇಡಿ ಮಾಸ್ಟರ್, ಈ ಹೂವಯ್ಯ ತುಂಬಾ ಹಠಮಾರಿ. ಹಠಮಾರಿ ಆದ್ರೆ ಬಂದೂಕ್ ಇಟ್ಕೊಂಡು ಹೋರಾಡ್ಬೇಕು. ಈ ತರ ಪದ್ಮಾಸನ ಹಾಕೊಂಡು ಕೂತ್ರೆ ಪ್ರಪಂಚ ಕೇಳುತ್ತಾ? ಅನ್ನೋ ಮಲ್ಟಿನ್ಯಾಷನಲ್ ಕಂಪನಿಗೆ ಹಳ್ಳಿ, ನದಿ, ಬೆಟ್ಟನೆಲ್ಲ ಮಾರ್ತಾ ಇದ್ದಾರೆ. ನನ್ನ ಜೀವ ಇರೋವರೆಗೂ ನನ್ನ ಜೇನುಕೋಪ ನಾನು ಬಿಟ್ಕೊಡೋದಿಲ್ಲ. ಹೈಕೋರ್ಟ್ನಾಗ ಕೇಸ್ ಬಿದ್ದೋಗತ್ತಂತ, ಹೌದನ? ಆದ್ರೆ ನನ್ನ ಜೀವ ಏನು ಉಳಿದಿದೆಯಲ್ಲ. ಎಷ್ಟ್ ದಿನ ಅಂತ ಉಪವಾಸ ಮಾಡ್ತೀರಾ? ಗಣಿಗಾರಿಕೆ ನಿಲ್ಲೋವರೆಗೂ. ಗಣಿಗಾರಿಕೆ ನಿಲ್ಲದಿದ್ರೆ ನನ್ನ ಉಸಿರು ನಿಲ್ಲುತ್ತಷ್ಟೇ. ಮುಂದಿನ ಸಲ ಎಲೆಕ್ಷನ್ ನಿಲ್ತಾರಂತೆ. ಸುಳ್ಳು. ನನ್ನ ಪಾಲ್ಗೆ ಇದೇ ವಿಧಾನಸೌಧ, ನನ್ನ ಹಳ್ಳಿ ಜನರೇ ಕ್ಯಾಬಿನೆಟ್, ಈ ನದಿನೇ ಸಂವಿಧಾನ. ನಿಮ್ಮ ಉಪವಾಸ ಯಾರ ವಿರುದ್ಧ? ನಮ್ಮ ಹಳ್ಳಿಗೆ ನುಗ್ಗಿ ದೌರ್ಜನ್ಯ ನಡೆಸಿದ ಪೊಲೀಸರ ವಿರುದ್ಧ, ಭ್ರಷ್ಟ ರಾಜಕಾರಣಿಗಳ ವಿರುದ್ಧ. ಹಿಂಸೆಗೆ ಬಲಿಯಾಗಿರುವ ಜೇನುಕೊಪ್ಪದಲ್ಲಿಗ ಸ್ಮಶಾನ ಮೌನ. ಎಂಎನ್ಸಿಗಳ ಆಮಿಷಕ್ಕೆ ಬಲಿಯಾಗಿ ಪೊಲೀಸರ ದೌರ್ಜನ್ಯಕ್ಕೆ ಹೆದರಿ ಜೇನುಕೊಪ್ಪದ ಜನ ಗುಳೆ ಹೊರಟಿದ್ದಾರೆ. ಆದರೆ ಹೂವಯ್ಯ ಮಾತ್ರ ನದಿ ದಂಡೆಯಲ್ಲಿ ಏಕಾಂಗಿಯಾಗಿ ಉಪವಾಸ ಕುಳಿತಿದ್ದಾರೆ. ಇಂದು ಹೂವಯ್ಯನ ಉಪವಾಸದ 3ನೇ ದಿನ. ಅವರ ಹೋರಾಟಕ್ಕೆ ಬೆಂಬಲ ಸೂಚಿಸಲು TV9 ಜೇನುಕೊಪ್ಪದಲ್ಲೇ ಬೀಡು ಬಿಟ್ಟಿದೆ. ಆದ್ರೆ ಇವರ ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಸಿಎಂ ಆಗ್ಲಿ, ಸಚಿವರಾಗ್ಲಿ, ಒಬ್ಬ MLA ಆಗ್ಲಿ ಇನ್ನೂ ಕೂಡ ಗಮನ ಹರಿಸ್ತಿರೋದು ಈ ಒಂದು ಸರ್ಕಾರದ ಅವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸ್ವಪ್ನ, TV9 ಜೇನುಕೊಪ್ಪ.
ಹೊಟ್ಟೆ ತಿಂದ 10 ದಿನ ಆಯ್ತು. ಆ ಅಣ್ಣನ ಸಾಯಕ್ ಬಿಟ್ಬಿಟ್ಟು ನೀವೆಲ್ಲ ಊರ್ ಬಿಟ್ಬಿಟ್ಟು ಹೋಗಿದ್ದೀರಲ್ಲ, ಮನಸ್ರ ನೀವು? ತಪ್ಪಾಯ್ತು ಕಣೆ ತಾಯಿ, ತಪ್ಪಾಗೋಯ್ತು. ತಾತ ಇಲ್ಲಿ ಹೂವಯ್ಯ, ನೀನ್ ದಬ್ಬಯ್ಯ ಅಂತೀನಿ, ಒಂದೇ ಒಂದ್ ತುತ್ತಿನ ಹೂವಯ್ಯ. ಬೇಡ ಅನ್ಬೇಡಪ್ಪ, ಒಂದೇ ಒಂದ್ ತುತ್ತಿನ್ನು. ನೀನ್ ದಮ್ಮಯ್ಯ ಅಂತೀನಿ, ನೀನಾದ್ರೂ ತಿನ್ಸೆ ತಾಯಿ. ಅಣ್ಣ ಅಣ್ಣ, ಒಂದ್ ತುತ್ತಿನ್ನು ಅಣ್ಣ. ಊರ್ ಸುತ್ತ ನೀರಿದೆ, ಇದ್ದು ಒಂದ್ ಸೇತುವೆನು ಬ್ಲಾಸ್ಟ್ ಆಗಿದ್ದೆ. ದೋಣಿ ಮೇಲೆ ಹೋಗ್ಬೇಕು. ಇಡೀ ಹಳ್ಳಿ ನಕ್ಸಲರ ವಶವಾಗಿದೆ. ಹೂವಯ್ಯ ಗನ್ ಇಟ್ಕೊಂಡು ಯಾವುದೇ ಪೊದೆಯಿಂದ ಬಚ್ಚಿಟ್ಕೊಂಡು ನಮ್ಮೇಲೆ ಅಟ್ಯಾಕ್ ಮಾಡಬಹುದು. ಆಂಟಿ ನಕ್ಸಲ್ ಸೆಲ್ ಜೊತೆ ಕೋಆರ್ಡಿನೇಟ್ ಮಾಡಿ ಎನ್ಕೌಂಟರ್ ಹೆಸರಲ್ಲಿ ಹೂವಯ್ಯನ ಎತ್ತಾಕಿ. ಎಸ್ ಸರ್, ನನಗೂ ಇದೇ ಸರಿ ಅನ್ಸುತ್ತೆ. ಅವನು ಸರ್ಕಾರಕ್ಕೂ ತಲೆನೋವು, ನಮಗೂ ತಲೆನೋವು. ಲೆಟ್ ಅಸ್ ಫಿನಿಶ್ ಯು. Get ready. To attack. ಪೊಲೀಸಿನವರಿಗೆ, USD ಕಂಪನಿಗೆ, ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಭ್ರಷ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, USD ಕಂಪನಿಗೆ, ಭ್ರಷ್ಟ ಸರ್ಕಾರಕ್ಕೆ. ಸರ್, ಎಲ್ರು ಹೂವಿನ ತರನೇ ಕಾಣ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ತಮಾಷೆ ಮಾಡ್ತಿದ್ದೀರೇನ್ರಿ ಇಡಿಯಟ್? ತಮಾಷೆ ಮಾಡ್ತಿಲ್ಲ ಸರ್, ಕಣ್ಬಿಟ್ ಕಡೆ ಎಲ್ಲ ಹೂವಿನ ಕಾಣ್ತಿದ್ದಾರೆ ಸರ್. ಏನ್ ಮಾಡ್ಲಿ ಸರ್? ಆ ನದಿಗೆ ಹಾರ್ಕೊಂಡು ಸಾಯ್ರಿ. ಹೂವಿನಿಗೆ, ಭ್ರಷ್ಟ ಸರ್ಕಾರಕ್ಕೆ, ಹೂವಿನಿಗೆ, ಪೊಲೀಸಿನವರಿಗೆ. ನೀತಿಗೆಟ್ಟ ಸರ್ಕಾರಕ್ಕೆ, ಪೊಲೀಸಿನವರಿಗೆ, ಪೊಲೀಸಿನವರಿಗೆ, ನೀತಿಗೆಟ್ಟ ಸರ್ಕಾರಕ್ಕೆ. ಆದ್ರೆ ಇವತ್ತು ಹೂವಯ್ಯನವರಿಗೆ ಬೆಂಬಲ ನೀಡೋಕೆ ದೇಶಾದ್ಯಂತ ಹಲವಾರು ರೈತರು ಬಂದು ಇಲ್ಲಿ ಜಮಾಯಿಸಿದ್ದಾರೆ. ಹೂವಯ್ಯನವರ ಪರವಾಗಿ ಘೋಷಣೆಗಳನ್ನ ಕೂಗಿದ್ದಾರೆ. ಆದ್ರೆ ಸರ್ಕಾರದ ಕಿವಿ ಇನ್ನೂ ಕಿವುಡಾಗಿದೆ. ಹೂವಯ್ಯನವರ ದೇಹ ಸ್ಥಿತಿ ಚಿಂತಾಜನಕವಾಗಿದೆ. ಪೊಲೀಸಿನವರಿಗೆ ಪರಿಸ್ಥಿತಿ ನಮ್ ಕಂಟ್ರೋಲ್ ಮೀರ್ತಿದೆ ಸರ್. ಐ ಹ್ಯಾವ್ ಸ್ಪೋಕನ್ ಟು ಹೋಮ್ ಮಿನಿಸ್ಟರ್. ಅವ್ರು ಒಪ್ಕೊಂಡಿದ್ದಾಗಿದೆ. ಈಗ ಉಳಿದಿರೋದು ಒಂದೇ ದಾರಿ, ಜೇನ್ ಕೊಪ್ಪನ ಹೆಲಿಕಾಪ್ಟರ್ ಇಂದ ಅಟ್ಯಾಕ್ ಮಾಡೋದು. ಹೂವಯ್ಯ, ಹೂವಯ್ಯ, ಹೂವಣ್ಣ, ಹೂವಣ್ಣ. ಎದ್ದೇಳು.
ನೀನಿನ್ನ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಎಳ್ನೀರು ತರಿಸಿ. ಒಳ್ಳೆಂತ ಸ್ವಾಮಿ. ತರಿಸಿ, ನಾನು ಹೇಳ್ತೀನಿ. ಹೂವಣ್ಣ, ನಿನ್ನ ಹೋರಾಟದಲ್ಲಿ ಗೆದ್ದೆ. ಸುಪ್ರೀಂ ಕೋರ್ಟ್ ಗಣಿಗಾರಿಕೆನ ನಿಲ್ಲಿಸಿ ಅಂತ ಸ್ಟೇ ಆರ್ಡರ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಗಣಿಗಾರಿಕೆನ ನಿಲ್ಲಿಸಿ ಅಂತ ತಡೆಯಾಜ್ಞೆ ಕೊಟ್ಟಿದೆ. ಈ ಗೆಲುವು ನಿಮಗೆ ಹೆಂಗ ಅನಿಸ್ತದ್ರಿ? ಈ ಗೆಲುವು ನಂದೊಬ್ಬಂದಲ್ಲ, ತನ್ನ ಮಣ್ಣಿಗಾಗಿ ಹೋರಾಡು ಪ್ರತಿ ಹಳ್ಳಿ, ಪ್ರತಿ ರೈತನ ಗೆಲುವು. ಒಪ್ಕೋತೀನಿ, ಆದ್ರೆ ಎಲ್ಲ ಹಳ್ಳಿಗಳಲ್ಲೂ ಒಬ್ಬ ಹೂವಯ್ಯ ಇರೋದಿಲ್ಲ. ನಿಮ್ ಹೋರಾಟ ಮುಗ್ದಿರ್ಬೋದು, ಆದ್ರೆ ನಮ್ ಹೋರಾಟ ಕಂತೇನೇ ಇಲ್ಲ. ಮುಂದೆ ಯಾವ ಊರುಗಣ್ಣ? ಕಟ್ಕೊಂಡೂರು ಬಿಟ್ಟು ಬಂದೂರು, ಇದ್ರೆ ಈ ಊರು, ಎದ್ರೆ ಮುಂದೂರು. ಊರೊಳಗಿರೋ ಕಾಡು, ಕಾಡೊಳಗಿರೋ ಊರು, ಅದೇ ನಮ್ಮೂರು. ಎಕ್ಸಾಕ್ಟ್ಲಿ ರೈಟ್. ಮಾಸ್ಟರ್, ಈ ಒಂದು ಜೇನುಕೊಪ್ಪದ ಸುತ್ತಮುತ್ತ ಇರುವಂತಹ 25 ಹಳ್ಳಿಗಳನ್ನ ಬಹುರಾಷ್ಟ್ರೀಯ ಕಂಪನಿಗಳು ಕಬಳಿಸುವಿಕೆ ಮಾಡಿದಂತಹ ಸಂಚು ವಿಫಲವಾಗಿದೆ. ಅದಕ್ಕಿಂತ ಮುಖ್ಯವಾಗಿ ಹದಗೆಟ್ಟಿರುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗಲೂ ಕೂಡ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನಮ್ಮ ಜನ ಭರವಸೆ ಇಡಬಹುದು ಅನ್ನೋದು ಇದರಿಂದ ಸಾಬೀತಾಗಿದೆ.